ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಕಳೆದ ಕ್ಲಾಸ್ನಲ್ಲಿ ಚೇಂಜ್ ಆಫ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಈ ಒಂದು ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಕಳೆದ ಕ್ಲಾಸಸ್ಗಳಲ್ಲಿ ಈಗಾಗಲೇ ನಾವು ಅಸರ್ಟಿವ್ ಸೆಂಟೆನ್ಸ್ ಮತ್ತು ಇಂಟ್ರೋಗೇಟಿವ್ ಸೆಂಟೆನ್ಸ್ ಗಳ ಒಂದು ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚಸ್ ಗಳನ್ನ ಯಾವ ರೀತಿಯಾಗಿ ಅಸರ್ಟಿವ್ ಮತ್ತು ಇಂಟ್ರೋಗೇಟಿವ್ ಸೆಂಟೆನ್ಸ್ ಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಕಳೆದ ಕ್ಲಾಸ್ಗಳಲ್ಲಿ ಕಲಿದುಕೊಂಡಿದ್ದೇವೆ. ಇಂದು ನಾವು ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಗಳನ್ನ ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚಸ್ ಗಳಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ನೋಡೋಣ. ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಂದ್ರೆ ಕನ್ನಡದಲ್ಲಿ ವಿದ್ಯಾರ್ಥಕ ವಾಕ್ಯಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಕ ವಾಕ್ಯಗಳನ್ನ ನಾವು ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚಸ್ ಗಳನ್ನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಸ್ ಗಳಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಇಲ್ಲಿ ಜಾಯ್ನಿಂಗ್ ವರ್ಡ್ ಅನ್ನ ನಾವು ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಏನನ್ನ ತೆಗೆದುಕೊಳ್ಬೇಕು? ಕಳೆದ ಕ್ಲಾಸ್ಗಳಲ್ಲಿ ಅಸರ್ಟಿವ್ ನಲ್ಲಿ ದ್ಯಾಟ್ ಅಂತಕ್ಕಂಥ ಜಾಯ್ನಿಂಗ್ ವರ್ಡ್ ಅನ್ನ ತೆಗೆದುಕೊಂಡಿದ್ವಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನ ಮಾಡುವಾಗ ಎಸ್ ಆರ್ ನೋ ಕ್ವಶನ್ಸ್ ಅಂತಕ್ಕಂಥ ಸಂದರ್ಭದಲ್ಲಿ ಇಫ್ ಆರ್ ವೆದರ್ ಅಂತಕ್ಕಂಥದ್ದನ್ನ ತೆಗೆದುಕೊಂಡಿದ್ವಿ. ಅದೇ ರೀತಿಯಾಗಿ WH ಕ್ವಶನ್ಸ್ ಗಳಲ್ಲಿ WH ಕ್ವಶನ್ ವರ್ಡ್ ಅನ್ನೇ ನಾವು ಕನೆಕ್ಟಿಂಗ್ ವರ್ಡ್ ಆಗಿ ತೆಗೆದುಕೊಂಡಿದ್ವಿ. ಬಟ್ ಇನ್ ಇಂಪ್ಯಾರೇಟಿವ್ ಸೆಂಟೆನ್ಸ್ ಕನೆಕ್ಟಿಂಗ್ ವರ್ಡ್ ಟು ಆರ್ ನಾಟ್ ಟು ಅಂತಕ್ಕಂಥದ್ದನ್ನ ತೆಗೆದುಕೊಳ್ಬೇಕು. ಟು ಅಂತಕ್ಕಂಥದ್ದನ್ನ ಇಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ಗಳಲ್ಲಿ ಮತ್ತು ನೆಗೆಟಿವ್ ಸೆಂಟೆನ್ಸ್ ಬಂದಂತಹ ಸಂದರ್ಭದಲ್ಲಿ ನಾಟ್ ಟು ಅಂತಕ್ಕಂತಹ ಈ ಒಂದು ವರ್ಡ್ ಅನ್ನ ಕನೆಕ್ಟಿಂಗ್ ವರ್ಡ್ ಆಗಿ ನಾವು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ಅಸರ್ಟಿವ್ ಸೆಂಟೆನ್ಸ್ ಗಳಲ್ಲಿ ಸೇಡ್, ಟೋಲ್ಡ್, ರಿಪ್ಲೈಡ್, ಆನ್ಸರ್ಡ್ ಆಗಿ ಯಾವ ರೀತಿಯಾಗಿ ಬದಲಾಗ್ತಾ ಇತ್ತೋ ಅದೇ ರೀತಿ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಗಳಲ್ಲಿ ಅಲ್ಲಿ ಆಸ್ಕ್ಡ್ ಅಂತಕ್ಕಂಥದ್ದು, ಎನ್ಕ್ವೈರ್ಡ್ ಅಂತಕ್ಕಂಥದ್ದನ್ನ, ಕ್ವಶನ್ಡ್ ಅಂತಕ್ಕಂಥದ್ದನ್ನ ನಾವು ಯಾವ ರೀತಿಯಾಗಿ ಬದಲಾವಣೆಯನ್ನ ಮಾಡಿಕೊಳ್ತಾ ಇದೀವೋ ಹಾಗೆ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಗಳಲ್ಲಿ ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ಆಯಾ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅದು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥವುಗಳು ಯಾವುವು ಅಂದ್ರೆ ರಿಕ್ವೆಸ್ಟ್, ಆರ್ಡರ್, ಕಮಾಂಡ್, ಅರ್ಜ್, ಪರ್ಸುವೇಡ್, beg, threaten, implore, advise, warn ಈ ರೀತಿಯಾಗಿರ್ತಕ್ಕಂಥ ಇನ್ನು ಅನೇಕ ವರ್ಡ್ಸ್ ಗಳನ್ನ ನಾವು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಇವುಗಳನ್ನ ನಾವು ರಿಪೋರ್ಟಿಂಗ್ ವರ್ಡ್ ನಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದನ್ನ ನೋಡ್ಕೊಳ್ಬೇಕು. ಈಗ ಮೊದಲನೇ ಒಂದು ವಾಕ್ಯವನ್ನ ನಾವು ಯಾವ ರೀತಿಯಾಗಿ ಇಂಪ್ಯಾರೇಟಿವ್ ಸೆಂಟೆನ್ಸ್ ನ ವಾಕ್ಯವನ್ನ ನಾವು ಇಂಡೈರೆಕ್ಟ್ ಸ್ಪೀಚಸ್ ಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳುವುದು ಅಂತಕ್ಕಂಥದ್ದು ನೋಡೋಣ. ಗಮನಿಸಿ. ಪ್ಲೀಸ್ ಗಿವ್ ಮಿ ಅ ಕಪ್ ಆಫ್ ಟೀ. ಪ್ಲೀಸ್ ಗಿವ್ ಮಿ ಅ ಕಪ್ ಆಫ್ ಟೀ ಇದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗಿದೆ. ಲುಕ್ ಅಟ್ ದ ಸೆಕೆಂಡ್ ಎಕ್ಸಾಂಪಲ್. ಸ್ಟಡಿ ಹಾರ್ಡ್ ಟು ಗೆಟ್ ಮಾರ್ಕ್ಸ್. ಇಟ್ ಮೀನ್ಸ್ ಸ್ಟಡಿ ಹಾರ್ಡ್ ಟು ಗೆಟ್ ಅ ಗುಡ್ ನಂಬರ್ ಆಫ್ ಮಾರ್ಕ್ಸ್. ಈ ರೀತಿಯಾಗಿ ಇರ್ತಕ್ಕಂತಹ ವಾಕ್ಯವನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇವೆಲ್ಲವುಗಳನ್ನ ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರೀತಾ ಇದ್ದೀವಿ. ಅದೇ ರೀತಿಯಾಗಿ ಥರ್ಡ್ ಸೆಂಟೆನ್ಸ್ ಅನ್ನ ನೋಡಿ. ಸೊ ಲುಕ್ ಅಟ್ ದಿಸ್. ಡೋಂಟ್ ಸ್ಮೋಕ್ ನಿಯರ್ ದ ಪೆಟ್ರೋಲ್ ಪಂಪ್. ಡೋಂಟ್ ಸ್ಮೋಕ್ ನಿಯರ್ ದ ಪೆಟ್ರೋಲ್ ಪಂಪ್. ಲುಕ್ ಅಟ್ ದಿಸ್ ಸೆಂಟೆನ್ಸ್. ದಿಸ್ ಈಸ್ ನೆಗೆಟಿವ್ ಆಫ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್. ಅಫರ್ಮೇಟಿವ್, ನೆಗೆಟಿವ್ ಸೆಂಟೆನ್ಸ್ ಅನ್ನ ಇಲ್ಲಿ ಇವೆಲ್ಲವುಗಳನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಗಳನ್ನ ನಾವು ನೋಡಿದಾಗ ಇದು ನೆಗೆಟಿವ್ ಆಗಿ ನಮಗಿಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಡೋಂಟ್ ಸ್ಮೋಕ್ ಅಥವಾ ಡೋಂಟ್ ಕಾಪಿ ಇನ್ ದ ಎಕ್ಸಾಮಿನೇಷನ್, ಡೋಂಟ್ ಸ್ಟೀಲ್, ಡೋಂಟ್ ಗೋ ನಿಯರ್ ದ ಫೈರ್. ಆಲ್ ದೀಸ್ ಸೆಂಟೆನ್ಸಸ್ ಆರ್ ಕಾಲ್ಡ್ ನೆಗೆಟಿವ್ ಇಂಪ್ಯಾರೇಟಿವ್ಸ್ ಅಂತ ಹೇಳಿ ನಾವು ಕರೀತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮೂರನೇ ಒಂದು ಎಕ್ಸಾಂಪಲ್ ಅನ್ನ ನೀವು ಗಮನಿಸಿದಾಗ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತಕ್ಕಂಥದ್ದು ಮೊದಲನೇ ಭಾಗದಲ್ಲಿ ನಾವು ಬರ್ಕೊಂಡಿದ್ದೇವೆ.
ರಿಪೋರ್ಟಿಂಗ್ ವರ್ಬ್ ಅನ್ನ ನಂತರದ ಭಾಗದಲ್ಲಿ ಬರ್ಕೊಂಡಿದ್ದೇವೆ. ಈ ತರನಾಗಿರ್ತಕ್ಕಂತಹ ಒಂದು ವಾಕ್ಯಗಳು ಕೂಡ ನಿಮ್ಗೆ ಕೊಡ್ತಾರೆ. ಇನ್ನು ನಾಲ್ಕನೇದಾಗಿ ಗಮನಿಸಿ, ಫಾರ್ಗಿವ್ ಮೀ ಸರ್, ಫಾರ್ಗಿವ್ ಮೀ ಸರ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್. ಈಗ ನಾವು ಈ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಗಳನ್ನ ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬದಲಾಯಿಸೋದು ಅಂತಕ್ಕಂಥದ್ದನ್ನ ನಾವು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಈ ಒಂದು ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ಈ ಯಾವ ಶಬ್ದಗಳಲ್ಲಿ ಸಂದರ್ಭಕ್ಕನುಸಾರವಾಗಿ ಇದನ್ನ ನಾವು ಬದಲಾಯಿಸಿಕೊಳ್ಬೇಕು ಅಂತಕ್ಕಂಥದ್ದು. ಗಮನಿಸಿ, ಮೊದಲನೇದಾಗಿ ಸುಮಾ ಸೆಡ್ ಟು ಹರ್ ಮದರ್, ಪ್ಲೀಸ್ ಗಿವ್ ಮೀ ಅ ಕಪ್ ಆಫ್ ಟೀ. ಹಾಗಾದ್ರೆ ಸುಮಾ ಇದ್ದಂಥವಳು ತನ್ನ ತಾಯಿಗೆ ಹೇಳ್ತಾ ಇದ್ದಾಳೆ. ಏನನ್ನ ಹೇಳ್ತಾ ಇದ್ದಾಳೆ? ಸುಮಾ ತನ್ನ ತಾಯಿಗೆ ಹೇಳ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಿದಾಗ ರಿಕ್ವೆಸ್ಟ್ ಅಂತಕ್ಕಂಥದ್ದು, ಇಲ್ಲಿ ಪ್ಲೀಸ್ ಅನ್ನ ಗಮನಿಸಿದಾಗಲೂ ಕೂಡ ವರ್ಡ್ ಅನ್ನ ನಾವು ಗಮನಿಸಿದಾಗ ರಿಕ್ವೆಸ್ಟ್ ಅಂತಕ್ಕಂಥದ್ದು ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಇಲ್ಲಿ ಚೇಂಜ್ ಮಾಡುವಾಗ ಬರ್ಕೊಳ್ತಾ ಇದ್ದೀವಿ, ಸುಮಾ ರಿಕ್ವೆಸ್ಟೆಡ್, ಸುಮಾ ರಿಕ್ವೆಸ್ಟೆಡ್. ಗಮನಿಸಿ, ಸೆಡ್ ಟು ಅಂತಕ್ಕಂಥದ್ದು ರಿಕ್ವೆಸ್ಟೆಡ್ ಆಗಿ ಬದಲಾಯಿಸಿದ್ದೇವೆ. ರಿಕ್ವೆಸ್ಟೆಡ್ ಹರ್ ಮದರ್, ಹರ್ ಮದರ್. ಹಾಗಾದ್ರೆ ಕನೆಕ್ಟಿಂಗ್ ವರ್ಡ್ ಅನ್ನ ಏನ್ ತೆಗೆದುಕೊಳ್ಬೇಕು? ಇದು ಅಫರ್ಮೇಟಿವ್ ಸೆಂಟೆನ್ಸ್, ಇಂಪ್ಯಾರೇಟಿವ್ ನ ಅಫರ್ಮೇಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವೇನ್ ಮಾಡಿದೀವಿ, ಪ್ಲೀಸ್ ಅನ್ನ ನಾವಿಲ್ಲಿ ರಿಕ್ವೆಸ್ಟೆಡ್ ಆಗಿ ನಾವು ನೋಡ್ಕೊಂಡಿದೀವಿ. ಅದಕ್ಕಾಗಿ ಏನ್ ಮಾಡಬೇಕು, ಟು ಅಂತಕ್ಕಂತಹ ಕನೆಕ್ಟಿಂಗ್ ವರ್ಡ್ ಅನ್ನ ನಾವಿಲ್ಲಿ ಹಚ್ಕೊಳ್ಬೇಕಾಗ್ತಾ ಇದೆ. ನಾನು ಈಗಾಗಲೇ ತಿಳಿಸಿದ ಹಾಗೆ ಟು ಇಲ್ಲಿ ಇಂಪ್ಯಾರೇಟಿವ್ ಸೆಂಟೆನ್ಸ್ ನಲ್ಲಿ ಕನೆಕ್ಟಿಂಗ್ ವರ್ಡ್ ಆಗಿ ಬರುತ್ತೆ, ಮತ್ತು ನಾಟ್ ಟು ಕೂಡ ಬರ್ತದೆ, ಅದು ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಬರುತ್ತೆ. ಸೊ ಗಮನಿಸಿ, ಇದಾದ ನಂತರ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ, ಈ ಇಂಪ್ಯಾರೇಟಿವ್ ಸೆಂಟೆನ್ಸ್ ಗಳು ಟೆನ್ಸ್ಲೆಸ್ ಇರುತ್ತೆ, ಅಂದ್ರೆ ಟೆನ್ಸ್ ಅನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಟೆನ್ಸ್ ನ ಬದಲಾವಣೆ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಪ್ರೊನೌನ್ಸ್ ಗಳು ಮಾತ್ರ ಇಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಟು ಗಿವ್ ಮೀ ಅಂತಕ್ಕಂಥದ್ದು, ಅಂದ್ರೆ ಮೀ ಅಂದ್ರೆ ಯಾರಿಲ್ಲಿ? ಸುಮಾ. ಅಂದ್ರೆ ಗಿವ್ ಹರ್ ಅ ಕಪ್ ಆಫ್ ಟೀ. ಇದಾದ ನಂತರ ಫುಲ್ ಸ್ಟಾಪ್ ಅನ್ನ ಕೊಡಬೇಕು. ಗಮನಿಸಿ, ಆನ್ಸರ್ ಅನ್ನ ಗಮನಿಸಿ, ಸುಮಾ ರಿಕ್ವೆಸ್ಟೆಡ್ ಹರ್ ಮದರ್. ಮಕ್ಕಳಲ್ಲಿ ಟು ಅನ್ನ ನಾವು ಬರ್ಕೊಡ್ಬಾರ್ದು, ಇಲ್ಲಿಯೂ ಕೂಡ ಟು ಅನ್ನ ಬರ್ಕೊಡ್ಬಾರ್ದು. ಸುಮಾ ರಿಕ್ವೆಸ್ಟೆಡ್ ಹರ್ ಮದರ್ ಟು ಗಿವ್ ಹರ್. ಹರ್ ಅಂದ್ರೆ ಮೀ ಏನಾಯ್ತು, ಹರ್ ಆಗಿ ಬದಲಾವಣೆ ಆಗ್ತಾ ಇದೆ. ಕಪ್ ಆಫ್ ಟೀ ಅಂತಕ್ಕಂಥದ್ದು ಮೊದಲನೇ ಒಂದು ಸೆಂಟೆನ್ಸ್. ಇನ್ನು ಎರಡನೇ ಸೆಂಟೆನ್ಸ್ ಅನ್ನ ಗಮನಿಸಿ, ಟೀಚರ್. ಸೊ ಟೀಚರ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗೆ? ಈಗಾಗಲೇ ಟೀಚರ್ ಸೆಡ್ ಟು ಸ್ಟೂಡೆಂಟ್ಸ್, ಸ್ಟಡಿ ಹಾರ್ಡ್ ಟು ಗೆಟ್ ಮಾರ್ಕ್ಸ್. ಇಟ್ ಮೀನ್ಸ್ ಸ್ಟಡಿ ಹಾರ್ಡ್ ಟು ಗೆಟ್ ಅ ಗುಡ್ ನಂಬರ್ ಆಫ್ ಮಾರ್ಕ್ಸ್. ಸೊ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಡ್ವೈಸ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಅಡ್ವೈಸ್ಡ್ ಅಂತಕ್ಕಂತಹ ವರ್ಡ್ ಅನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಅಡ್ವೈಸ್ಡ್, ಟೀಚರ್ ಅಡ್ವೈಸ್ಡ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ಕೂಡ ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಟು ಅನ್ನ ಕನೆಕ್ಟಿಂಗ್ ವರ್ಡ್ ಆಗಿ ತಗೊಳ್ತೀವಿ. ಟು ಸ್ಟಡಿ ಹಾರ್ಡ್ ಟು ಗೆಟ್ ಮಾರ್ಕ್ಸ್. ಮಾರ್ಕ್ಸ್ ಇಲ್ಲಿ ಗಮನ ವಹಿಸಬೇಕಾಗಿರ್ತಕ್ಕಂತಹ ಮತ್ತೊಂದು ಅಂಶ ಏನು ಅಂತಂದ್ರೆ, ನಾವು ಟು ಅನ್ನ ಕನೆಕ್ಟಿಂಗ್ ವರ್ಡ್ ಆಗಿ ತೆಗೆದುಕೊಂಡ ನಂತರ ಮುಂದಿನ ವಾಕ್ಯವನ್ನ ಬರೆಯುವಾಗ ಅದನ್ನ ಕ್ಯಾಪಿಟಲ್ ಲೆಟರ್ ನಿಂದ ಪ್ರಾರಂಭಿಸಬಾರದು. ಅದು ಸೆಕೆಂಡ್ ಲೆಟರ್ ನಿಂದ ವಾಕ್ಯ ಪ್ರಾರಂಭ ಆಗಬೇಕು, ಯಾಕಂದ್ರೆ ಕನೆಕ್ಟ್ ಆಗ್ತಾ ಇರ್ತದೆ ವಾಕ್ಯ ಅಂತಕ್ಕಂಥದ್ದನ್ನು ಗಮನಿಸಿ. ಇಲ್ಲಿ ನಾನು ಜಿ ಕೂಡ ಅಲ್ಲಿ ಸೆಕೆಂಡ್ ಲೆಟರ್ ನಿಂದ ಬರೆದಿದ್ದೇನೆ, ಎಸ್ ಕೂಡ ಹಾಗೆ ಬರೆದಿದ್ದೇನೆ, ಗಮನಿಸಬೇಕು. ಸೊ ಅದೇ ರೀತಿ ಮೂರನೇ ಒಂದು ವಾಕ್ಯವನ್ನ ಗಮನಿಸಿ, ಡೋಂಟ್ ಸ್ಮೋಕ್ ನಿಯರ್ ದ ಪೆಟ್ರೋಲ್ ಪಂಪ್ ಸೆಡ್ ದ ಮೆಕ್ಯಾನಿಕ್. ಹಾಗಾದ್ರೆ ಈ ಒಂದು ವಾಕ್ಯವನ್ನ ಯಾರು ಹೇಳಿದ್ರು? ಮೆಕ್ಯಾನಿಕ್. ಸೊ ದ ಮೆಕ್ಯಾನಿಕ್, ವಿ ಸ್ಟಾರ್ಟ್ ವಿತ್ ದ ಮೆಕ್ಯಾನಿಕ್. Mechanic. What? The mechanic, the mood is here. The mechanic ordered or warned. Warn ಮಾಡ್ತಾ ಇದ್ದಾನೆ. Warned. Warned. The mechanic warned. ಹಾಗಾದ್ರೆ ಇಲ್ಲಿ ಗಮನಿಸಬೇಕು ನಾವು, ಇಲ್ಲಿ ಡೋಂಟ್ ಅಂತ ಇದೆ. ಹಾಗಾದ್ರೆ ಈ ರೀತಿಯಾಗಿ ಡೋಂಟ್ ಅಂತಕ್ಕಂತಹ ಶಬ್ದ ಬಂದ್ರೆ
ನಾವು ಕನೆಕ್ಟಿಂಗ್ ವರ್ಡ್ ಅನ್ನ ಟು ಬದಲಿ ನಾಟ್ ಟು ಅಂತಕ್ಕಂಥದ್ದನ್ನ ತೆಗೆದುಕೊಳ್ಬೇಕು. ನಾಟ್ ಟು, ನಾಟ್ ಟು ಸ್ಮೋಕ್ ನಿಯರ್ ದ petrol pump. Look at this sentence. The mechanic warned not to smoke near the petrol pump. ಅಂದ್ರೆ ನೆಗೆಟಿವ್ ಇರೋದ್ರಿಂದ ನಾವು ಇದರ ಟು ಬದಲಾಗಿ ಇಲ್ಲಿ ನಾಟ್ ಟು ಅಂತಕ್ಕಂಥದ್ದನ್ನ ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ಮೂಡ್ ಅಂದ್ರೆ ಇಲ್ಲಿ ಗಮನಿಸಿರಿ, ನಾವು ಏನನ್ನ ಹೇಳ್ತಾ ಇದೀವಿ ಅಂದ್ರೆ ಇರ್ತಕ್ಕಂಥ ಇಂಪ್ಯಾರೇಟಿವ್ ಮೂಡ್ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿವ್ ಮೂಡಕ್ಕೆ ಬದಲಾಗ್ತಾ ಇದೆ. ಇನ್ಫಿನಿಟಿವ್ ಮೂಡಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಬದಲಾಯಿಸಿ ಬರೀಬೇಕು. ನಾಲ್ಕನೇ ಒಂದು ಎಕ್ಸಾಂಪಲ್ಸ್ ಅನ್ನ ನೋಡಿ. ರವಿ ಸೈಡ್ ಟು ಹಿಸ್ ಮಾಸ್ಟರ್, ಫಾರ್ಗಿವ್ ಮಿ ಸರ್, ಫಾರ್ಗಿವ್ ಮಿ. ಫಾರ್ಗಿವ್ ಇಟ್ ಮೀನ್ಸ್ begged. Ravi begged his master to forgive me. It becomes him. Ravi begged his master, begged. See here, look at this, begged said to, it becomes, according to the mood, it becomes the context. What is the context is here? Forgive. Forgiveness, it means begged his master to forgive him. Me becomes changed into him. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಈ ವಾಕ್ಯದ ಸಂದರ್ಭಕ್ಕೆ ಅನುಸಾರವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ರಿಪೋರ್ಟಿಂಗ್ ವರ್ಬ್ಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಬರ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಪ್ಲೀಸ್ ಗಿವ್ ಮಿ ಅ ಕಪ್ ಆಫ್ ಟೀ ಅಂತಕ್ಕಂತಹ ಒಂದು ವಾಕ್ಯ ರಿಕ್ವೆಸ್ಟೆಡ್ ದಿಂದ ಆಗಿದೆ. ಅದೇ ರೀತಿ ಸ್ಟಡಿ ಹಾರ್ಡ್ ಟು ಗೆಟ್ ಅ ಗುಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ ಟು ಗೆಟ್ ಅ ಮಾರ್ಕ್ಸ್ ಅಂತಕ್ಕಂಥದ್ದು ಅಡ್ವೈಸ್ಡ್ ಆಗಿ ಬದಲಾಗಿದೆ. ಅದೇ ರೀತಿ ಇಲ್ಲಿ ಮೆಕ್ಯಾನಿಕ್ ಸೈಡ್ ಅಂತಕ್ಕಂಥದ್ದು ಮೆಕ್ಯಾನಿಕ್ ವಾರ್ನ್ ಅಂತಕ್ಕಂಥದ್ದಾಗಿದೆ. ಅದೇ ರೀತಿ ರವಿ ಸೈಡ್ ಅಂದ್ರೆ ಇಲ್ಲಿ ಬೆಗ್ಡ್ ಅಂತಕ್ಕಂಥದ್ದು ಅಂದ್ರೆ ಫಾರ್ಗಿವ್ ಮೀ ಈ ಒಂದು ವಾಕ್ಯವನ್ನ ನೋಡ್ಲಾಗಿ ಈ ರೀತಿಯಾಗಿ ಏನಾಗ್ತಾ ಇದೆ ಅಂದ್ರೆ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಗಳಲ್ಲಿ ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥವು ಆಯಾ ಸಂದರ್ಭಕ್ಕನುಸಾರವಾಗಿ ಇವುಗಳು ಬದಲಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹೀಗೆ ಈ ಒಂದು ವಾಕ್ಯಗಳನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡೋಣ. ಉಳಿದಂತಹ ಒಂದು ವಾಕ್ಯಗಳನ್ನ ಮುಂದಿನ ತರಗತಿಗಳಲ್ಲಿ ನಾವು ಅಭ್ಯಸಿಸೋಣ.